ಚನ್ನಪಟ್ಟಣ ಉಪಚುನಾವಣೆಯನ್ನು ಸೋತಿರುವಂತಹ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ಪಕ್ಷದ ಸಂಘಟನೆ ಮಾಡುವಂತಹ ಅತಿದೊಡ್ಡ ಜವಾಬ್ದಾರಿನ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನು ನಡೆಸಿದ ಜೆಡಿಎಸ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದರು. ಜೆಡಿಎಸ್ ಪಕ್ಷದ ಸಾರಥ್ಯವನ್ನು ವಹಿಸೋದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿಗೆ ಸಂಬಂಧಪಟ್ಟಂತೆ ಮುಂದಾಗಿದ್ದಾರೆ. ಚನ್ನಪಟ್ಟಣದಲ್ಲೇ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನ ನಿಖಿಲ್ಗೆ ವಹಿಸಿದ್ದಾರೆ. ಈ ಮೂಲಕ ಜೆಡಿಎಸ್ ಪಕ್ಷದ ಮುಂದಿನ ಸಾರಥಿ ನಿಖಿಲ್ ಅಂತ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಜೆಡಿಎಸ್ನಲ್ಲಿ ನಿಖಿಲ್ ರಿಂದಲೇ ಪಕ್ಷ ಸಂಘಟನೆ. 3 ಬಾರಿ ಸೋತ ನಿಖಿಲ್ಗೆ ಪಕ್ಷದ ಜವಾಬ್ದಾರಿ ಕೊಟ್ಟು ಮಗನ ರಾಜಕೀಯ ಭವಿಷ್ಯಕ್ಕೆ ನಾಂದಿ ಹಾಡಿದ್ದಾರೆ. ಚನ್ನಪಟ್ಟಣ ಕೃತಜ್ಞತಾ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರು ನಿಖಿಲ್ಗೆ ಪಕ್ಷದ ಜವಾಬ್ದಾರಿಯನ್ನು ವಹಿಸಲಿದ್ದಾರೆ. ಸಂಕ್ರಾಂತಿ ಬಳಿಕ ಪಕ್ಷ ಸಂಘಟನೆಗೆ ಚಾಲನೆ ನಿಖಿಲ್ ಕುಮಾರಸ್ವಾಮಿ ಕೂಡ ಕೊಡಲಿಕ್ಕಿದ್ದಾರೆ. ನಿಖಿಲ್ ಪರ್ವ ಶುರುವಾಗುತ್ತೆ ಜೆಡಿಎಸ್ನಲ್ಲಿ. ಕಚೇರಿಯನ್ನು ಮುಂದುವರಿಸುತ್ತಾರೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಶ್ವತವಾದ ಕಚೇರಿ ಇರ್ತದೆ. ಅವರು ವಾರದಲ್ಲಿ ಒಂದು ದಿವಸದಾದರೂ ಬಂದು ನಿಮ್ಮನ್ನ ಕಷ್ಟ ಸುಖ ನೋಡ್ತಾರೆ. ಆದ್ರೆ ನೀವು ಮದುವೆ ಬಗ್ಗೆ ಅಲ್ಲ ಬಗ್ಗೆ ಅಂತ ಶುರು ಮಾಡಿದ್ರೆ ಅವರೊಬ್ಬರೇ ಇವತ್ತು ಈ ಪಕ್ಷದ ಜೀವಾಳಗಳಿಗೆ ಈ ಪಕ್ಷದ ಜೀವಾಳ ಇಡೀ ರಾಜ್ಯ ಸುತ್ತಬೇಕು, ರಾಜ್ಯ ಪಕ್ಷ ಕಟ್ಟಬೇಕು. ಕೊನೆಗೆ ಕಾರ್ಯಕರ್ತರಿಗೋಸ್ಕರವಾಗಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದು ರಣಗಡಿಯಾಗಿ ಹೋಗ್ಲಿಕ್ಕಲ್ಲ, ರಣಧೀರನಾಗಿ ಇವತ್ತು ಕ್ಷೇತ್ರ ಯಾವೊಂದು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಏನೆಲ್ಲ ಇಳಿದಾಯ್ತು. ಹಳೆ ಕರ್ನಾಟಕದಲ್ಲಿ ಒಬ್ಬರ ಮೇಲೆ ಯಾಕೆ ಮುಂದಾಗುತ್ತೆ ನಮ್ಮ ಕಡೆಗೆ ಈ ಸಮಾಜ ಇರೋದ್ರಿಂದ ಜನತಾದಳ ಇವತ್ತು ಚನ್ನಪಟ್ಟಣದಲ್ಲೂ ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಮ್ಗೆ ಕೊಟ್ಟಿದ್ರೆ ಧೈರ್ಯವಾಗಿ ಹೇಳ್ತೀನಿ. ನಮ್ಮ ಒಕ್ಕಲಿಗ ಸಮಾಜಕ್ಕೆ 3 ಚುನಾವಣೆಯಲ್ಲಿ ನಾವು ಸೋತಿರ್ಬೋದು, ಆದ್ರೆ ಎದೆ ಗೊತ್ತಿಲ್ಲ. ಎದೆ ಗೊತ್ತಕ್ಕಂತ ಪ್ರಶ್ನೆ ಕಿಚ್ಚು ಮೈಗೆ ರೂಢಿಸ್ಕೊಳ್ಳುವ ಛಲ ಇಟ್ಕೊಳ್ಳಿ. ನಾವು ಸತ್ತಿಲ್ಲ, ಸೋತಿದೀವಿ ಅಷ್ಟೇ. ಇನ್ನು 36 ವರ್ಷ ವಯಸ್ಸು. ಎಂತೆಂತ 7 ಬೀಳುಗಳು ಸಾಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ನೋಡಿಲ್ಲ. ಎಂತೆಂತ ಚುನಾವಣೆಗಳು ನೀವು ಎದುರಿಸಿಲ್ಲ. ರಣಹೇಡಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ. 4-5 ತಿಂಗಳ ಹಿಂದೆಯೇ ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು, ವಿಧಾನ ಪರಿಷತ್ನ ಸದಸ್ಯ ಸ್ಥಾನವನ್ನು ಕೊಟ್ಟು, ಗೌರವವನ್ನು ಕೊಟ್ಟು ನಡೆಸ್ಕೊಂಡಿರ್ತಕ್ಕಂಥ ಪಕ್ಷವನ್ನು ತ್ಯಜಿಸಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ 2 ಚಿಹ್ನೆಯಲ್ಲಾದರೂ ಸರಿ ನಿಮಗೆ 2 ಪಕ್ಷಗಳು ಟಿಕೆಟನ್ನು ಕೊಡ್ತೇವೆ ಚುನಾವಣೆಯಲ್ಲಿ ಅಂತ ಅಂದರೂ ಕೂಡ ಕೊನೆಯ ಹಂತದಲ್ಲಿ ಪ್ಯಾಕೇಜ್ಗೋಸ್ಕರ ಹೋಗಿರ್ತಕ್ಕಂಥದ್ದು ಇವತ್ತು ಪ್ರತಿನಿತ್ಯ